ಹೌ ಟು ಗ್ರೋ ಯುವರ್ ಫಿಟ್ನೆಸ್ ಕಾಂಟೆಂಟ್ ಫಾಸ್ಟರ್. ಒಂದೇ ಒಂದು ದಾರಿ ಇರೋದು. ಯಾಕಂದ್ರೆ ನಿಮ್ಮ ಹತ್ರ ಸ್ವಂತ ತಾಕತ್ತಿಲ್ಲ, ಅಬಿಲಿಟಿ ಇಲ್ಲ, ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ ಅಂತ ಬರೀ ವಿಡಿಯೋ ಮುಂದೆ ಪುಂಗಿ ಉತ್ತಿರೋ ಬಿಟ್ರೆ ರಿಯಲ್ ಲೈಫ್ ಸಿನಾರಿಯೋದಲ್ಲಿ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಲ್ಲ ಟು ದ ಪಾಯಿಂಟ್. ಸೊ ಹಾಗಿದ್ದಾಗ ನೀವೇನ್ ಮಾಡ್ಬೋದು ಗೊತ್ತಾ? ಯಾರ್ಯಾರು ಸೋ ಕಾಲ್ಡ್ ಕ್ರಿಂಜ್ ಕಾಂಟೆಂಟ್ ಕ್ರಿಯೇಟರ್ಸ್ ಇರ್ತಾರಲ್ಲ, ಚಪ್ಪರ್ಗಳ ಥರ ಆಡ್ತಿರ್ತಾರಲ್ಲ, ಅವ್ರ ಜೊತೆ ಕೊಲಾಬ್ ಮಾಡಿ, ಅವ್ರ ಜೊತೆ ವರ್ಕೌಟು ಅದು ಇದು ಅಂದ್ಕೊಂಡು ನೆಪ ಹೇಳ್ಕೊಂಡು ವಿಡಿಯೋಸ್ ಮಾಡಿ ಕೊಲಾಬ್ ರಿಕ್ವೆಸ್ಟ್ ಕಳಿಸಿ ಕೊಲಾಬ್ ತಗೋತಾರೆ. ಸೊ ಅವ್ರಿಗೆ ಏನು ಗೇನ್ ಇಲ್ಲ, ನಿಮಗೆ ಗೇನು. ಅವ್ರಿಗೆ ಒಂದು ಗೇನ್ ಇದೆ, ಏನು ಗೊತ್ತಾ? ನಿಮ್ಮ ಪಾಸಿಟಿವ್ ಇಂಪ್ಯಾಕ್ಟ್ ಇದೆಯಲ್ಲ ಅವ್ರಿಗೆ ಹೋಗುತ್ತೆ, ಅವ್ರ ನೆಗೆಟಿವ್ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಬರುತ್ತೆ. ಬಟ್ ನಿಮಗೆ ಅವರಿಂದ ಚೀಪ್ ಫಾಲೋವರ್ಸ್ ಬರುತ್ತೆ, ಅವರಿಗೆ ನಿಮ್ಮಿಂದ ಪಾಸಿಟಿವ್ ಗೌರವ ಸಿಗತ್ತೆ ಅಷ್ಟೇ. ಅಲ್ಲಿಗೆ ಬೋತ್ ಆರ್ ವಿನ್ ವಿನ್ ಸಿಚುವೇಶನ್ಸ್. ಅವರಿಗೆ ನಿಮ್ಮ ಫ್ಯಾನ್ಸ್ ಯಾರಿರ್ತಾರಲ್ಲ ಅವರು ರೆಸ್ಪೆಕ್ಟ್ ಮಾಡಕ್ಕೆ ಶುರು ಮಾಡ್ತಾರೆ, ಅವ್ರ ಚಪ್ರಿ ಫಾಲೋವರ್ಸ್ ನಿಮಗೆ ಫಾಲೋ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಟ್ ದ ಎಂಡ್ ನಮ್ಮ ಜನ ಜಡ್ರಿಲ್ಲ ಆಯ್ತು. ಅವ್ರಿಗೂ ಗೊತ್ತು ಯಾರ ಜೊತೆ ನೀವು ಕೈ ಮಿಲಾಯಿಸ್ತೀರಾ, ಯಾರ ಜೊತೆ ನೀವು ಸರ್ಕಲ್ ಇದೆ. ನೀವೆಷ್ಟು ಪುಂಗಿ ಓದ್ತೀರಾ ಅಲ್ವಾ, ಕೀಪ್ ಯುವರ್ ಸರ್ಕಲ್ ಗುಡ್, ಕೀಪ್ ಯುವರ್ ಸರ್ಕಲ್ ಕ್ಲೀನ್ ಶಾರ್ಟ್ ಅಂತ ನಿಮ್ಮ ಸರ್ಕಲ್ ನೋಡ್ಕೊಳ್ಳಿ ಫಸ್ಟು. ಗಾರ್ಬೇಜ್ ಇದ್ದಂಗಿದೆ ಅದು ಇಟ್ಕೊಂಡು ನೀವು ಅಷ್ಟೆಲ್ಲ ಅಂತಾರಲ್ಲ ಮೋಟಿವೇಶನ್ ಅದು ಇದು ಬಿಲ್ಡಪ್ ಕೊಡ್ತೀರಲ್ಲ, ಸರಿನಾ? ಇದು ಮನಸಾಕ್ಷಿ ಇದೆಯಾ ನಿಮಗೆ? ಅದೆಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ಗೊತ್ತಾಗತ್ತೆ ಅದೇನು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಿರೋ, ಅದೇನು ಕೋಚಿಂಗ್ ಮಾಡ್ತಿರೋ, ಅದೇನು ಮೈಂಡ್ ಸೆಟ್ ನಿಮ್ದು. ನಿಮ್ಮ ಹತ್ರ ಕೋಚಿಂಗ್ ಸರ್ವಿಸಸ್ ತಗೋತಾರಲ್ಲ ಅವ್ರ ಬಗ್ಗೆ ನಂಗೆ ಪಾಪ ಅನ್ಸುತ್ತೆ. ಯಾಕಂದ್ರೆ ನಿಮಗೆ ಲೀಸ್ಟ್ ಕನ್ಸರ್ನ್ಸೇ ಇಲ್ಲ ಕ್ಲೈಂಟ್ಸ್ ಅಥವಾ ಇಂಡಿವಿಜುವಲ್ಸ್ ಬಗ್ಗೆ. ನಿಮಗೆ ಬೇಕಿರೋದು ಏನು ಗೊತ್ತಾ? ರೀಚು, ಅಟೆನ್ಷನ್ನು, ಜನ ಮಾತಾಡಬೇಕು, ಫಾಲೋವರ್ಸ್ ಬೇಕು, ದುಡ್ಡು ಬೇಕು. ಸೊ ಎಥಿಕ್ಸು, ಪ್ರಿನ್ಸಿಪಲ್ಸ್ ಅನ್ನೋದು ಕೇಳಲೇಬೇಡಿ, ಯಾಕಂದ್ರೆ ಅದು ನಿಮಗೆ ಬರೋದಿಲ್ಲ. ಯಾಕಂದ್ರೆ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲಪ್ಪ, ಅದು ಕಷ್ಟ ಅದು.